ಅಕ್ಕಲ್ಗೆ ಜೋಗ್ ಬಾ. ಯಾರದ್ರಿ ಗೌಡ್ರ? ಬಾರ್ವಾ ತಾಯಿ ಬಾ, ನಿಂದ ಅದಕ್ಕೆ ಆಯ್ತು ನೋಡ್ವಾ ಬಾ. ಹಾ ಕೊಂಡ್ರವ್ವ, ಕೊಂಡ್ರ ತಾಯಿ ಕೊಂಡ್ರವ್ವ. ಸಾಕ್ಷಾತ್ ಹುಲಿಗ್ಯಾಮ ತಾಯಿ ಬಂದಂಗ ಆತ್ ನೋಡುವ ನಮ್ಮ ಮನಿಗೆ. ಹೌದಿಪ್ಪ, ನಾನು ಭಕ್ತರಿಗೆ ಮನೆಗೆ ಬರ್ತಕ ನನ್ನ ಜೀವಕ್ಕೂ ಸಮಾಧಾನ ಇರಂಗಿಲ್ಲ. ನಮಗೆ ಒಳ್ಳೇದಾಗ್ಲಿವಾ. ಆಯ್ತುವ, ಆರಾಮದಿರಿ ಅಲ್ಲ? ಆರಾಮದೀವಪ್ಪ. ಆಯ್ತು, ಹೋಗಿ ಬರ್ತಾನ. ತಾಯಿ ಹುಲಿಗಮ್ಮ ಎಲ್ಲಾರನ್ನೂ ಚಂದ ಇಡುವ. ನೋಡುವ, ನಮಗೆ ಈಗ ಮನಸ್ಸಿಗೆ ಶಾಂತಿ ಆತು ನೋಡು. ನೀ ಬರೋ ಮಟ್ಟ ನಮ್ಮ ಮನಸ್ಸಿಗೆ ನೆಮ್ಮದಿ ಇದ್ದಿದ್ದಿಲ್ಲ. ಈಗ ನಮಗೆ ಮನಸ್ಸಿಗೆ ನೆಮ್ಮದಿ ಆಯ್ತು. ನಮ್ಮ ಮನೆಗೆ ನಮಗೆ ಎಲ್ಲರಿಗೂ ಒಳ್ಳೇದಾಗ್ಲಿವ. ನೀ ಸಾಕ್ಷಾತ್ ಹುಲಿಗ್ಯಾಮ ತಾಯಿ ಇದ್ದಂಗ ನೋಡುವ. ಆಯ್ತು, ನಮ್ಗಟ್ಟು ಹರಕೆ ಕೊಟ್ಟು ಹೋಗ್ಯವ, ಚಲೋ ಆಗಲಿ ಅಂತ ಹೇಳಿ. ಆಯ್ತಪ್ಪ, ಆ ಹುಲಿಗ್ಯಾಮ ನಿಮ್ಗೆ ಎಲ್ಲರಿಗೂ ಚಲೋ ಮಾಡ್ತಾಳ, ಎಲ್ಲರನ್ನೂ ಚಲೋ ಇಡ್ತಾಳ. ಆ ತಾಯಿ ನಂಬಿದವ್ರಿಗೆ ಯಾವತ್ತೂ ಕೈ ಬಿಡಂಗಿಲ್ಲ. ಹುಲಿಗ್ಯಾಮ ಆಕಿ ಪವಾಡಗಳು ರಗಡದವಪ್ಪ. ಹೌದು, ಬಹಳ ಭಕ್ತಿವಂತದಾಳ, ಹೌದು, ಶಕ್ತಿವಂತೆ ಅಷ್ಟ ಅದಾಳ ಆಕಿ. ಹೌದಿಲ್ಲ? ಆಯ್ತಪ್ಪ, ನಾ ಹೋಗಿ ಬರ್ಲೆ? ಹೋಗಿ ಬಾಯ್ವಾ, ಹೋಗಿ ಬಾ, ಆರಾಮ್ ಹೋಗಿ ಬರ್ರಿ. ಆಯ್ತು. ಹಾ, ಹೋಗಿ ಬಾ ತಾಯಿ. ಅವನವನ ಜಗತ್ನಾಗ ಇಂಥವ್ರು ಭಾಳ ಮಂದಿ ಆಗ್ಯಾರ. ಬರೀ ವೇಷ ಹಾಕೊಂಡ ನಾಟಕದ ಜೀವನ ಮಾಡ್ತಾರೆ ಇವ್ರು. ದುಡ್ಯಾಕಿನ ಬ್ಯಾನೇನ ಆ ದೇವ್ರ ಹೆಸರು ಹೇಳ್ಕೊಂಡ ರೊಕ್ಕ ವಸೂಲಿ ಮಾಡ್ತಾರೆ. ಕಾಮ್ಗ ದುಡ್ಡು ತಿನ್ನಕ್ಕೆ ಏನಾಕತಿ, ಕಡದ್ರ ಊರ್ ಮಂದಿ ಊಟ ಮಾಡ್ತಾರೆ. ಮಗದ ಜೋಗಮ್ಮ ಜೋಗ ಬೇಡಕ್ ಬಂದ್ರ ಭಿಕ್ಷುಕಿ ಅಂತ ಆಕಿನ ತಿರಸ್ಕಾರ ಮಾಡ್ತಿ, ಅವಮಾನ ಮಾಡ್ತಿ. ಈಗ ನಾನು ನಿನ್ನ ಮನೆಗೆ ಬರ್ತೀನಿ. ಅದ್ ಹೆಂಗ ನೀನು ಭಿಕ್ಷೆ ನೀಡಂಗಿಲ್ಲ ನೋಡ್ತೇನೆ ನಾನು. ಯಾಕಂದ್ರ ಬ್ಯಾಡ ಅಂದವ್ರ ಮನೆಗೆ ಬರಾಕ ಬಾಳ ಇಷ್ಟ ನೋಡ ನನಗ. ನೋಡ, ಆಕಿ ಕರೆಕ್ಟ್ ಆಗಿದ್ರೆ ನಿತ್ತ ನಾನು ನೋಡಿ ಮಾತಾಡ್ಸದ್ಲ. ಕೇಸ್ದ ಹೋಗಾಳ ಅಂದ್ರೆ ನಾ ಅಂದಿದ ಕರೆಕ್ಟ್ ಐತಿ. ಯಾಕಂದ್ರೆ ಇವ್ರಿಗೆ ದುರ್ಯಾಕ್ ನಿಗುದಿಲ್ಲ. ಆರಾಮ್ ರೊಕ್ಕ ಮನ್ಯಾಗ ಕೂತ್ ಬರ್ತೈತಿ, ತ್ರಾಸ ಇಲ್ಲ, ದುಡಿಬೇಕನ್ನಂಗಿಲ್ಲ, ಕಷ್ಟ ಪಡ್ಬೇಕನ್ನಂಗಿಲ್ಲ. ಕೂತಲೇ ರೊಕ್ಕ ಮನಿ ಹೋಗಾರು, ಹಿಂಗೆ ಕೊಡ್ರತಾರು ಕೊಡ್ತಾರು. ಇವ್ರಿಗೇನು ತ್ರಾಸ ಐತಿ? ಒಂದಿಟ್ಟು ದುಡಿದ್ರ ಗೊತ್ತಾಕಿತ್ತು. ಅದಕ್ಕ ನಾ ನೋಡಿ ನೋಡ್ಲಾರ್ದೆ ಕೆಲ್ಸದಂಗೆ ಹೋಗಾಳಿ. ಏನು ಒಟ ಒಟ ನಿಂತದೆ ಹೋಗೌಡ, ಬಳತ್ತತ್ ನೋಡಕ್ತೇನೆ ನಾನು. ಏನು ಒಟ ಮಾತಾಡತ್ತಿದೆ ಅಲ್ರಿ ಹಿರಿಗೌಡ್ರ, ಇಂಥ ಮಂದಿ ಜಗತ್ನ ಭಾಳ ಆಗೈತಿ. ದುಡಿಯಂಗಿಲ್ಲ ಬಿಡಂಗಿಲ್ಲ, ಇತ್ತಾಗ ರೊಕ್ಕಕ್ಕೆ ರೊಕ್ಕ, ಜೋಳಕ್ಕೆ ಜೋಳ ಎಲ್ಲ ಬರ್ತೈತಿ ಇವ್ರಿಗೆ. ಅದಕ್ಕೆ ಇಂಥ ವೇಷ ಹಾಕೋ ಮಂದಿ ಜಗತ್ನ ಭಾಳ ಆಗೈತ್ರಿ. ಮತ್ತು ನೀವು ಇಂಥವ್ರೆಲ್ಲ ಒಟ್ಟು ದಾನ ಧರ್ಮ ಮಾಡ್ಕೊತ ನಿಂತು ಬಿಡ್ತೀರಿ, ನಿಮಗೂ ರೊಕ್ಕ ಹೆಚ್ಚಾಗ್ಯಾವ. ಮತ್ತು ಮರಿಗೌಡ, ಹಂಗೆಲ್ಲ ಅವ್ರಿಗೆ ಮಾತಾಡಬಾರ್ದು. ಯಾಕೆ ಮಾತಾಡಬಾರ್ದು ಅಂದ್ರೆ ಒಂದು ದೇವಿ ಸ್ವರೂಪ ಇದ್ದಂಗೆ ಅವ್ರಿಗೆಲ್ಲ ಹಂಗೆ ಮಾತಾಡಬಾರ್ದು. ಸಾಕ್ಷಾತ್ ಆ ಹುಲಿಗ್ಯಾಮ ತಾಯಿ ಇದ್ದಂಗೆ ಯಾಕಂದ್ರ ಆ ಅವತಾರ ತೊಟ್ಟು ಬಂದಿರ್ತಾರಂದ್ರ ಅವ್ರಿಗೆ ದಾನ ಧರ್ಮ ಮಾಡೋದು ನಮ್ಮ ಮಾನವ ಕರ್ತವ್ಯ ಐತಿ. ಹಂಗೆಲ್ಲ ಅವ್ರಿಗೆ ಮಾತಾಡಕ್ ಹೋಗ್ಬಾರ್ದ. ಯಾಕಂದ್ರ ನಾಳೆ ಆ ಶಿಕ್ಷಾ ಉಣದಾಕತ್ನಿ ಹೇಳ್ತೇನೆ. ಅವ್ರಂದ್ರೆ ಏನ್ ತಿಳ್ಕೊಂಡಿದೀನಿ, ಎಲ್ಲ ದೇವಾದಿಗಳು ಎಲ್ಲ ಒಂದ್ ದೇವಿ ಸ್ವರೂಪ ನಿಮ್ಮಂತವ್ರ ಇರೋದ್ರಿಂದನ ಇಂಥವ್ರು ಜಗತ್ನಾಗ ಹೆಚ್ಚಾಗತ್ತಾರೆ. ಅವ್ರಿಗಂದು ಏನ್ ಮಾಡೋದ್ರಿ, ಮೊದಲ ನಿಮ್ ತಪ್ಪೈತಿ. ಅವ್ರು ಬರೋಕಿಂತ ಮೊದಲ ಎಲ್ಲ ನೀಡುದು, ರೊಕ್ಕ ಕೊಡೋದು ಎಲ್ಲ ಮಾಡ್ತೀರಿ. ಯಾವ ದೇವ್ರು ಇಲ್ಲ, ದಿನರು ಇಲ್ಲ. ತಮ್ಮ ಹೊಟ್ಟಿ ಪಾಟಿಗೆ ಇವ್ರು ದೇವ್ರ ಹೆಸರು ಹೇಳ್ಕೊಂಡು ಇಂಥ ತಗಡ ಮಾಡ್ಕೊತ ಇದ್ದಾರೆ. ಮೊದಲು ನಿಮಗ್ ಬುದ್ಧಿಲ್ಲ. ಕತ್ತಿಗೇನು ಗೊತ್ತು, ಕಸ್ತೂರಿ ವಾಸನೆ ಅಂದಂಗ ಆ ತಾಯಿ ಶಕ್ತಿ ನಿನಗೇನು ಗೊತ್ತೈತಿ? ಬಾಯಿ ಬಂದಾಗ ಮಾತಾಡೋದು ಅಟ್ಟ ಕಲ್ಕೊಂಡದೀನಿ ಹೇಳ್ತಾನ. ಆಕಿಗೆ ನಾನು ಎಲ್ಲ ನಡ್ಕೊಂಡ ನಾ ಎಲ್ಲ ಅನುಭವ ಉಂಡೇನಿ. ನನಗೇನು ಕೊಟ್ಟಾಳು ಏನಿಲ್ಲ, ನಮ್ಮದು ಮೊದಲು ಹೆಂಗೈತಿ ಈಗ ಹೆಂಗಾಗೈತಿ ಎಲ್ಲ ಆಕೆ ಆಶೀರ್ವಾದ, ಆಕೆ ಮಹಿಮಾ ಇದೆ ಎಲ್ಲ ಹೇಳ್ತಾನ. ಹಂಗೆಲ್ಲ ಮಾತಾಡಬಾರ್ದ. ಏ ಗೌಡ, ಏನ್ ಮಾತಾಡ್ತಿ? ಅಲ್ಲ, ನೀನು ಕಷ್ಟಪಟ್ಟು ದುಡ್ದಿ ಅಂತೇಳಿ ನಿನಗ 4 ದುಡ್ಡು ಆಗೈತಿ. ಯಾವ ದೇವ್ರ ಯಾವ ಹುಲ್ಗಂತ ನಿನಗೆ ಕೊಟ್ಟಾರಕ್ಕ? ಯಾವ ದೇವ್ರು ಕೊಡಂಗಿಲ್ಲ ಇಲ್ಲಿ. ಮತ್ತ ಹಂಗಿರಿ ಆ ತಾಯಿ ಕೊಡಕಿದ್ಲ ಅಂದ್ರ ಈಕ್ಯಾಕ್ ಬಂದಿಲ್ಲಿ ಭಿಕ್ಷೆ ಬಿಡ್ತಿದ್ಲು, ಆಕಿನ ಸಾವುಕಾರ ಹಾಕಿದಲ್ಲ. ಇದೆಲ್ಲ ನಿಮ್ ತಪ್ಪು ಕಲ್ಪನೆ ಇದೆ. ಏ ಗೌಡ, ತಪ್ಪತ್ತಾನು ಹಂಗ ಮಾತಾಡಬೇಡ. ಇದನ್ನ ನೀವು ಒಂದ್ ದಿವ್ಸ ಇದನ್ನ ತಪ್ಪು ಅನುಭವಿಸ್ತೀನಿ. ತಪ್ಪತ್ತಾನು ಹಂಗ ಮಾತಾಡಬೇಡ. ಯಾಕಂದ್ರ
ನಿನಗೆ ಏನ್ ಹೇಳುದು ನಿನ್ನ ಸೊಕ್ಕನ ನಿನ್ನ ತಿತ್ತೈತಿ ನಾಳೆ ಹಿಂದಿಲ್ ನಾಳೆ ಆ ತಾಯಿಗೆ ಹ್ಯಾಂಗ ಮಾತಾಡಬೇಡ ಇನ್ನೊಮ್ಮೆ ಹೇಳ್ತಾನ ಇವತ್ತಿಲ್ ನಾಳೆ ನೀನ್ ಸಾಯಾಗ ಹುಳ ಬಿದ್ದ ಸಾಯ್ತಿ ಹೇಳ್ತಾನೆ ಇದನ್ನ ಯಾತ್ರೆ ಇಟ್ಕೋನಿ ಗೊತ್ತ ಹೋಗ ಅದೇ ಹೇಳ್ತಿ ದೊಡ್ಡ ಬಂದಾನ ಇಲ್ಲಿ ಹೇಳಾಕ ಹುಲ್ಗಾಮ್ ಆಕೆ ಮಾಡಕ್ಕದಾಳು ಎಲ್ಲ ಇಲ್ಲ ದುಡಿದ ಹಾಕತಿ ಅಲ್ಲಿ ದೇವ್ರ ಗುಡ ಕೊತ್ತಾಳಕ್ಕೆ ಅಲ್ಲೇ ನಿಮ್ನೆಲ್ಲ ಅವ್ರೆಲ್ಲ ಹೆಸರು ಹಾಕೊಂಡ ನೀವು ಉದ್ಯೋಗ ಮಾಡಾಕ್ತೀರಿ ಬಿಸ್ನೆಸ್ ಮಾಡಾಕ್ತೀರಿ ನೋಡ್ತಾ ತಗೋ ಒಂದ್ ಕೈ ಸಾವಿತ್ರಿ ಸಾವಿತ್ರಿ ರೀ ಏನಾಯ್ತ್ರಿ? ಅಲ್ಲ ಅವ ಹಿರಿಗೌಡ ಎಟ್ ಮೊಬ್ಬದಾನವ ಹೋಗಿ ಬಂದ ನಾ ಹೇಳಾಕ್ತೇನೆ ಅವ ಅದೇನದ ಬರ್ತಾರಲ್ಲ ದೇವ್ರ ಹೆಸರು ಹೇಳ್ಕೊಂಡು ಬುಟ್ಟಿ ಹಿಡ್ಕೊಂಡ್ ಬರ್ತಾರಲ್ಲ ಏನಂತಾರ ಅಯ್ಯೋ ಹಂಗ್ಯಾಕ್ ಮಾತಾಡತ್ತೀರಿ? ಜುಗಮ್ ತಾಯಿಗಳ್ರಿ ಅವ್ರ. ಎಲ್ಲಿ ತಾಯಿ ಏನ್ ತಂದದಿ ಸೋಮ ಅವ್ರು ಹಟ್ಟಿಪಾಡಿ ಮಾಡ್ತಾರ ಅದನ್ನ ತಾಯಿ ಅತ್ತ ದೇವ್ರ ಅತ್ತ ಅವ ಹಿರಿಗೌಡ ಹಂಗ ಮಾಡಿದ ಹೋಗಿ ಬಂದು ಅವ್ರು ಹಂಗ ಬಲ್ಲ ಮಾತಾಡ್ಬಿಡು ನಾ ಅವ್ರಿಂದ ಹಂಗ ಬಂದ ಹಿಂಗ್ ಬಂದ ಅಂತೆಲ್ಲ ಹೇಳಿದ ಏನ್ ಮಣ್ಣು ಇಲ್ಲ ನೀ ಕಷ್ಟಪಟ್ಟು ದುಡ್ದದಿ ಅದಕ್ಕೆ ಮ್ಯಾಲ ಬಂದತ್ ನಾ ಎಣ್ಣಿ ಮುಂದ ಹೋಗಿ ಬಂದ ಅವ್ರಿಗೆ ಹಂಗ ಮಾತಾಡ್ರಿ ನೀ ಹುಳ ಬಿದ್ದು ಸಾಯ್ತಿ ಅಂತ ನನಗೆ ಹೇಳ್ತಾನ ರೀ ಇವ್ರು ದೇವ್ರ ನಂಬ್ಲಿಲ್ಲ ಅಂದ್ರ ಬಿಟ್ ಬಿಡ್ರಿ ಆದ್ರ ಮಾಡವ್ರಿಗೆ ಹಿಂಗ್ಯಾಕ್ ಕಿಗ್ಳಾಗ ಮಾತಾಡತ್ತೀರಿ ನೀವ? ಇವ್ರ ಮಾಡುವರಕ್ಕ ಇವ್ರು ನೋಡಿ ಸಮಾಜ ಹಾಳಾಕತಿ ಯಾಕಂದ್ರ ಇವ್ರು ನೋಡಿ ಮಾತು ಇನ್ನೊಂದು 4-5 ಮಂದಿ ಹುಟ್ಕೋತಾರ ಯಾಕಂದ್ರೆ ದುಡ್ಲಿ ಯಾವ್ದಾರು ರೊಕ್ಕ ಬರ್ತೈತಿ ಆರಾಮ ಹೋಗ್ತಾರ ರೊಕ್ಕ ಬೇಕಾರೆ ರೊಕ್ಕ ಕೊಡ್ತಾರ ಜೋಳ ಬೇಕಾರ ಜೋಳ ಕಾಳು ಬೇಕಾರ ಕಾಳು ಕೊಡ್ತಾರೆ ಇನ್ನೇನೈತಿ ಅವ್ರಿಗೆ ಆರಾಮ್ ಹೋಗೋದೈತಿ ಮನ್ಯಾಗ ಕೊತ್ತತಿ ಅಂದ್ಕೊಂಡು ಆರಾಮ್ ಇರೋದೈತಿ ದೇವ್ರ ಹೆಸರು ಹೇಳ್ಕೊಂಡು ಬಿಸ್ನೆಸ್ ಮಾಡಾಕತ್ತಾರ ಇವ್ರ ರೀ ಅವ್ರ ಹಂಗ್ ದುಡ್ಡು ಮಾಡ್ಕೋಬೇಕಾಗಿತ್ತಂದ್ರ ರಗಡ್ ಕೆಟ್ಟ ಕೆಲ್ಸಗಳಿದ್ದು ಅವೆಲ್ಲ ಮಾಡ್ಕೊಂಡು ದುಡ್ಡು ಮಾಡ್ಕೋತಿದ್ರ ಅವ್ರ ಹಿಂಗ ಪರಡಿ ಹಿಡ್ಕೊಂಡು ಮನಿ ತಿರ್ಗಾಡೋದು ಅವ್ರಿಗೆ ಎದಕ್ ಬೇಕ್ರಿ? ಅವ್ರು ಆ ತಾಯಿ ಭಕ್ತರಿ ಅವ್ರು ಆ ತಾಯಿ ಸ್ವರೂಪ ಇದ್ದಂಗ ನೀವ್ ಇಂಥವೆಲ್ಲ ಅವ್ರ ಬಗ್ಗೆ ಮಾತಾಡಿದ್ರ ನಮ್ಗೆಂದೂ ಒಳ್ಳೇದಾಗುದಿಲ್ರಿ. ಇಷ್ಟೊತ್ತಕ ಅವನು ಅದನ್ನ ಓದ್ರಿದ ನೀನು ಅದನ್ನ ಓದ್ರೆ ನೋಡು ಯಾವ ದೇವ್ರು ಇಲ್ಲ ದೇವ್ರು ಇಲ್ಲ ನಾನ ದುಡ್ದ ನಾನ ಎಲ್ಲ ಮಾಡ್ತಾನಿಲ್ಲ ನನಗ ಸ್ವಾಭಿಮಾನ ಅನ್ನೋದು ಭಾಳ ಐತಿ ಯಾವ ದೇವ್ರು ನಂಬಂಗಿಲ್ಲ ಏನ ನಿಂಗೆ ಏನ್ ಹೇಳತ್ತೀನಿ ಹೋಗಿ ಈಗ ಮದ ತಿನ್ನು ಸಾಧ ನನಗ ಒಂದ್ ಕಪ್ ಚಾ ಮಾಡ್ಕೊಂಬರ ಹೋಗ ಅಯ್ಯ ರೀ ನೆನ್ಸಟ್ಗೆನೆ ಆ ತಾಯಿ ನಮ್ಮ ಮನೆಗೆ ಬಂದಾಳ್ರಿ. ತಾಯಿ ನಿಂದ್ರ ಯಾ ತಾಯಿ ಏನ್ ತಂದದಿ ನೀ ಕಾಲ ಹಾಕಿಟ್ಟದಿಲ್ಲಿ ಕರಿಲಾರ್ದವ್ರ ಮನೆಗೆ ಕಳಸಿಗಿತ್ತಿ ಆಗಿ ಬಂದದೇನ ಕೈ ಕಾಲ ಇದೆ ನಡಿ ನಡಿ ದೂರನೆ ಬಂದಾಳ ಇಲ್ಲಿ ಈಕಿವ್ ಮಾಡಾಕ್ ತಗದಿಲ್ಲ ಬಂದಾಳ ಹೊಡ್ಕೊತ ತಾಯಿ ಅಂತ ಸೋಮ್ ಕೊಡ್ರಿ ಎಂತಾರು ಏನ್ ಕರಿತಿ ಒಳಗ ಏನ್ವಾ ನಿಂಗೆ ದುರ್ಯಾಕ್ ನಿಗೋದಿಲ್ಲ ಎದಕ್ ಮನೆ ಅಡ್ಡಾಡ್ತಿ ದುರ್ಕೊತಿನಾಕ ಆಗೋದಿಲ್ಲ ಇಷ್ಟಾಕ ನಿಷ್ಠವಾಗಿ ಮಾತಾಡತ್ತೀರಿ? ಮನೆಗೆ ಬಂದವರಿಗೆ ಅತಿಥಿಗಳಿಗೆ ನಾವು ಸತ್ಕಾರ ಮಾಡಿ ಕಳಿಸ್ತೀವಿ ಅದ್ರಾಗ ಇವರು ಆ ತಾಯಿ ಸ್ವರೂಪ್ರಿ ಅವ್ರಿಗೆ ಹಿಂಗೆಲ್ಲ ಮಾತಾಡಿ ಕಳ್ಸಿದ್ರ ಹೆಂಗ್ರಿ ಮುಂದಿಂದ? ರೀ ನೀವು ಸ್ವಲ್ಪ ಸುಮ್ಮಿರಿ, ನೀವು ಒಳಗ್ ನಡ್ರಿ, ನಾ ಎಲ್ಲ ಮಾಡ್ಬೇಕಾಗಿದ್ದು ಮಾಡಿ ಕಳಿಸ್ತೀನಿ, ದಯವಿಟ್ಟು ಒಳಗ್ ನಡ್ರಿ. ಸೋಮ್ ನೆಂದರೆ ಯಾ ಸ್ವರೂಪ ಯಾ ತಾಯಿ ಏನ್ ತಂದದಿ ಎಲ್ಲಿ ಸ್ವರೂಪ ಇಲ್ಲ ಏನೂ ಇಲ್ಲ ಇವರ ಬರ್ತಾರ ದೇವ್ರ ಹೆಸರು ಹಾಕೊಂಡಿಲ್ಲಿ ನೀವು ಒಳ ನಡಿ ಹತ್ ನನಗ ನೀನು ನಾ ಹೇಳ್ದಂಗೆ ಕೇಳ್ಬೇಕಿಲ್ಲ ನಾ ಹೇಳ್ದಂಗೆ ಕೇಳ್ಕೊಳ್ಳೋ ಬಿದ್ದರು ಅಂತ ನಾಯಿನಿ ಅಲ್ಲೋಯಪ್ಪ ನಿನಗೆ ಏನ್ ನಾ ಅಂತದ್ ಮಾಡೀನಿ ನನಗಿಷ್ಟು ಕಠೋರಾಗಿ ಮಾತಾಡಕತ್ತೀಯಲ್ಲ ಅಂತ ತಪ್ಪ ಏನ್ ಮಾಡೀನಿ ನಾನು ಜೋಗ ಬಿಡತ್ತಪ್ಪ ಅಲ್ವಯ್ವ ನಾ ಪ್ರತಿ ಶುಕ್ರವಾರ ಮಂಗಳವಾರ ಬರ್ತೀನಿ ಇಲ್ಲೋ ಆದ್ರೂ ಗೌಡ್ರು ಯಾಕೆ ಹಿಂಗೆ ಮಾಡಾಕತ್ತಾರ ನನ್ನಿಂದ ಏನು ತಪ್ಪಾಗೈತಿ? ಇದು ನನ್ನ ಧರ್ಮ ಐತಿ, ಇದನ್ನ ನಾ ಮಾಡಬೇಕು. ನೀ ಬರಬೇಡ ಅಂದ್ರೂ ಬಿಡಂಗಿಲ್ಲ, ನಾನು ಬರ್ತೀನಿ. ಯಾರು ಬೇಡ ಅಂತಾರ ನೋಡು ಅವ್ರ ಮನೆಗೆ ಹೆಚ್ಚು ಬರ್ತೀನಿ ನಾನು. ತಾಯಿ ನಮ್ಮ ಮನೆಯವ್ರು ಮಾತಾಡಿದ್ದು ಮನ್ಸಿಗೆ ಹತ್ತು ಮಾತೆ, ಆದ್ರೆ ನೀ ಪ್ರತಿ ವಾರ ಬಂದಾಗ ಅವ್ರು ಇರ್ತಿರ್ಲಿಲ್ಲವ, ನಿನಗೆ ಮಾಡ್ಬೇಕಾಗಿದ್ದನ್ನ ನಾನು ಮಾಡಿ ಕಳಿಸ್ತಿದ್ನಿ. ಆದ್ರ ಇವತ್ತ ಅವ್ರು ಅದಾರ, ಅವ್ರದ್ದೇನು ನಿಮ್ಮ ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ, ನಿನ್ಗೆ ಏನೇನು ಮಾಡ್ಬೇಕಲ್ಲ ನಾ ಮಾಡಿ ಕಳಿಸ್ತೀನಿ, ಬಾರವಾ. ಏನ ನಾ ಇಲ್ದಾಗ ಮಗಾರ ಶುಕ್ರವಾರ ನೀ ಆಕಿ ಜುಗಾಡ್ ನಿಂತಿ ಅಂದಂಗ ಆತ ಅಂದಾಗ ಮನ್ಯಾಗಿನ ಜೋಳ ಚೀಲ ಕಾಲಿಗೈತಿ. ನಾ ಹೋಗಿ ಬಂದ ಹಿರಿಯವ್ರು ಬೇಯತ್ತೀನಿ ಅವನ್ಕಿಂತ ಮೊದಲು ನನ್ನ ಮನ್ಯಾಗ ನೀನ ಐತಿಲ್ಲ ದೊಡ್ಡ ಶನಿ ಹಿಂಗೆಲ್ಲ ನೀಡ್ತಿ ಅಂತ ಅವರು ಬರ್ತಾರೆ ಇಲ್ಲಿ ಅಂದಾಗ ಬರಾಕತ್ತಾಳ ಆಕಿ. ರೀ ಕೆರಿ ನೀರ ಕೆರಿ ಚೆಲ್ಲದ್ರಾಗ ಏನ್ ತಪ್ಪೈತ್ರಿ? ಆ ದೇವ್ರು ಕೊಟ್ಟಿದ್ದನ್ನ ಹಂಚ್ಕೊಂಡ್ ತಿನ್ಬೇಕ. ನೀವು ಹಿಂಗೆಲ್ಲ ಮಾತಾಡೋದು ನಂಗೆ ಯಾಕೋ ಸರಿ ಹೋಗಲ್ದ. ಯಾವ ದೇವ್ರ ಕೊಟ್ಟಿಲ್ಲ, ನಾನು ಕಷ್ಟಪಟ್ಟು ದುಡ್ದನಿಲ್ಲಿ, ನಾನು ಹಿರಿಯಾರು ಮಾಡಿ ಆಸ್ತಿ ಅದ
ದೇವ್ರು ಕೊಟ್ಟಿದ್ದಲ್ಲ ಕೆರಿ ನೀರ ಕೆರಿಗೆ ಚೆಲ್ಬೇಕಂತ ನೀ ಹೇಳ್ತಿ. ಕೆರಿ ನೀರ್ ಅದು ಮ್ಯಾಗಿತ್ರ ಬಂದಿರ್ತೈತಿ, ಅದು ಆವಿಯಾಗಿ ಮ್ಯಾಗ ಹೋಗೋದು ಅದು ಸರಿ. ಇಲ್ಲಿ ನಮ್ಗೆ ಮ್ಯಾಗಿತ್ರ ಬಂದ್ರೆ ಯಾರು ಕೊಡಂಗಿಲ್ಲ. ನಾವು ಕಷ್ಟಪಟ್ಟು ದುಡ್ದಾಗಣ ಇಲ್ಲೆಲ್ಲ ಆಗಿರೋದ. ಹೋಗಿ ಬಂದ ಇಂಥವ್ರೆಲ್ಲ ಬೆಳೆಸ್ತೀರಿ ನೀವು, ಅದಕ್ಕೆ ಹಿಂಗೆ ಬರ್ತಾರ ಇಲ್ಲಿ. ಚೇಚೆ ಗೌಡ್ರ ಯಾಕೆ ಜಗಳ ಆಡಕತ್ತೀರಿ? ನೋಡ್ರಿ ಇವತ್ತು ಶುಕ್ರವಾರ ಐತಿ, ನನಗೆ ಜೋಗ ನಡ್ರಿ, ನಿಮ್ಗೆ ಆಶೀರ್ವಾದ ಮಾಡಿ ಹೋಗ್ತೀನಿ. ಹಿಂಗೆಲ್ಲ ಜಗಳ ಆಡಬಾರ್ದ್ರಿ. ಏನ ನಿನಗೆ ಭಿಕ್ಷಾ ನೀಡಬೇಕು? ಇಲ್ಲಿ ಜಗಳ ಹಚ್ಚಿ ಮುಂದೆ ನೋಡತ್ತಿದ್ದಿ. ನೋಡು, ನೀ ಇನ್ನೊಮ್ಮೆಲೆ ಬಂದತ್ತಿಕೋ ನಿಂದ ಕಾಲ ಕಡಿತಾನೆ. ಇನ್ನು ಸುಮ್ ಸರಳ ಇಲ್ಲದ ಜಾಗ ಕಲೆ ಮಾಡ. ನಾನು ಬಾಯಾಗ ಬೇರೆ ಬೇರೆ ವರ್ತ ಮಾತುಗಳು ಹೇಳಾಕ್ತೇನೆ ನಿನಗ. ಅಲ್ಲಪ್ಪ, ಪ್ರತಿ ಸಲ ಬಂದಾಗ ನೀ ಮನ್ಯಾಗ ಇರಂಗಿಲ್ಲ. ಇವತ್ತು ಶುಕ್ರವಾರ ಹೆಂಗೋ ಮನ್ಯಾಗ ಬಂದ್ತಿ, ಆದ್ರ ನಿನಗೆ ಆಶೀರ್ವಾದ ಮಾಡ್ಬೇಕತ್ ನಾ ಬಂದ್ರ ನನ್ನ ಹೊರಗಾಕತಿ. ಅಲ್ಲಪ್ಪ, ಈ ತಾಯಿ ಯಾರ ಮೇಲೆ ಕೋಪ ಮಾಡ್ಕೊಳಂಗಿಲ್ಲ. ನೀನು ನೀಡ್ರು ಅಷ್ಟ ಬಿಟ್ರು ಅಷ್ಟ, ಎಲ್ಲಾರ ಆಕಿಗೆ ಅಷ್ಟ. ನೀ ಏನು ನೀಡಿಲ್ಲ ಅಂತ ನಾ ಏನು ಸಿಟ್ಟು ತಿಳ್ಕೊಳಂಗಿಲ್ಲ. ನೀವು ಚಲೋ ತಂಗೆ ಇರಿ ನೋಡವಾ, ನೀನು ಸಿಟ್ಟು ತಿಳ್ಕೊಬೇಡ. ನಾ ಹೋಗಿ ಬರಲ್ಲ ತಾಯಿ. ನೋಡ್ರಿ, ಆ ತಾಯಿ ಎಷ್ಟು ಮನ ನೋಯಿಸ್ಕೊಂಡು ಮಾತಾಡತಾಳ. ಹಿಂಗೆಲ್ಲ ಆಕಿ ಮಾತಾಡಿದ್ರ ನಮ್ಗೆ ಒಳ್ಳೇದಾಗ್ತದನ್ರಿ? ನೋಡ್ರಿ, ಈಗರೆ ಈ ಒಳಗೆ ಕರ್ಕೋರಿ, ಆಕಿಗೆ ಮಾಡೋದು ಮಾಡಿ ಕಳಿಸ್ಬಿಡೋಣ. ಕರೀರಿ ಒಳಗ, ಕರೀರಿ. ನಡಿ ಒಳಗ. ನಿನ್ನಂತಾರ ಬಾಂಬದಿ ನೋಡೀನಿ. ಎದಕ್ಕೆ ಸುಳ್ಳ ನಾ ದೇವ್ರ ಅಂತ ಹೇಳ್ತಿ? ನಾ ಯಾವ ದೇವ್ರು ನಮ್ಮಂಗಿಲ್ಲ. ನಾನು ತಕ್ಕ ಸಾಕಷ್ಟು ರಗಡ ಆಸ್ತಿ ರೊಕ್ಕ ರೂಪಾಯಿ ಎಲ್ಲ ಐತಿ. ಹೊತ್ತು ತಿಲಿಮಾರು ತಿಂದು ಕೂತು ತಿಂದ್ರೂ ಕರಗಂಗಿಲ್ಲ. ಅದಕ್ಕೆ ನಿಮ್ಮಂತಾರ ನಾನು ಭಾಳ ಮಂದಿ ನೋಡೀನಿ. ಇಂಥ ಸುಳ್ಳು ಹೇಳಿ ಆ ದೇವಿ ಹೆಸರೇ ರೊಕ್ಕ ಮಾಡೋರು. ನಡಿ. ಹೊಕ್ಕಿನಪ್ಪ, ಹೊಕ್ಕಿನಿ. ನಾ ಏನಿಲ್ಲ ಇರಾಕ್ ಬಂದಿಲ್ಲ. ಒಂದಲ್ಲ ಒಂದು ದಿವಸ ಮತ್ತೆ ಮನೆಗೆ ಬರ್ತಾನೆ. ಬಿಡ್ತಾ ಅಂತ ತಿಳಿಬೇಡ, ಆ ಹುಲಿಗ್ಯಾಮ್ಮ ನೋಡ್ಕೋತಾಳೇನು.